ಸರ್ ನಮಸ್ತೆ. ಇಲ್ಲಿಗೆ ನೀವು ಬಂದಿರೋ ಉದ್ದೇಶ ಸರ್? ಇವತ್ತು ಕನ್ನಡ ಚಲನಚಿತ್ರ ರಂಗದಲ್ಲಿ ಒಂದು ಹಬ್ಬದ ವಾತಾವರಣವನ್ನು ನಿರ್ಮಾಣ ಆಗಿದೆ. ಇವತ್ತು 2025 ಕಡೆ ಭಾಗದಲ್ಲಿದ್ದೇವೆ. ಕೆಲವು ಚಿತ್ರಗಳು ಮಾತ್ರ ಯಶಸ್ವಿ ಆದಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಡಿ ಬಾಸ್ ಅವರ ಚಿತ್ರ ಅತ್ಯಂತ ಯಶಸ್ವಿಯಾಗಿ ಬಂದಿರತಕ್ಕಂಥದ್ದು ಕನ್ನಡ ಚಲನಚಿತ್ರ ರಂಗಕ್ಕೆ ಒಂದು ಎನರ್ಜಿ ತುಂಬತಕ್ಕಂಥ ಕೆಲಸ ಆಗಿದೆ. ಇವತ್ತು ಅವರ ಶಕ್ತಿ ಏನು ಅನ್ನೋದು ಇಳಿತು ನಾಡಿನಾದ್ಯಂತ ಎಲ್ಲ ಸ್ಕ್ರೀನ್ಗಳಲ್ಲಿ ತುಂಬು ಚಿತ್ರಮಂದಿರದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಇನ್ನೂ ಒಂದು ವಾರ ಬುಕ್ ಆಗಿರುವಂಥ ವಿಚಾರಗಳನ್ನು ಕೇಳ್ಪಟ್ಟಾಗ ಕನ್ನಡ ಚಿತ್ರರಂಗ ಇನ್ನೂ ಬದುಕಿದೆ ಅಂತಕ್ಕಂಥದ್ದು. ಯಾಕೆಂದರೆ ಯಾವುದೋ ಒಂದು 2-3 ಜನ ಕೈಲಿಲ್ಲ, ಇಂಥ ಒಬ್ಬ ನೈಜ ನಟನ ಜೊತೆಯಲ್ಲಿ ಹಲವಾರು ಅಭಿಮಾನಿಗಳು, ಯಾಕೆಂದರೆ ಗ್ರಾಮೀಣ ಪ್ರದೇಶದ ಅಭಿಮಾನಿಗಳು ಮತ್ತು ನೇರವಾದಂಥ ದಿಟ್ಟವಾದ ಮಾತುಗಳನ್ನಾಡ್ತಕ್ಕಂಥ ಒಬ್ಬ ನಾಯಕನ ಜೊತೆ ಇವತ್ತು ಅಭಿಮಾನಿಗಳಿರುವಂಥದ್ದು. ಇವತ್ತು ಈ ಡೆವಿಲ್ ಚಿತ್ರ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಅದಕ್ಕೆ ಸಾಕ್ಷಿಯಾಗಿ ಎಲ್ಲ ಚಿತ್ರಮಂದಿರಗಳಲ್ಲೂ ಹೌಸ್ಫುಲ್ಲಾಗಿ ಪ್ರದರ್ಶನ ಆಗ್ತಾ ಇರ್ತಕ್ಕಂಥದ್ದು. ಚಿತ್ರದ ಇವತ್ತು ಈ ವರ್ಷದ ಕಡೆ ಭಾಗದಲ್ಲಿ ಒಂದೇ ಓವರ್ನಲ್ಲಿ ಎಲ್ಲ ಬಾಲು ಸಿಕ್ಸರ್ ಹೊಡೆದಾಗ ರೀತಿಯಲ್ಲಿ ನಮ್ಮ ದರ್ಶನ್ ಸಾಹೇಬರು ಈ ಒಂದು ಚಿತ್ರದ ಮೂಲಕ ಕನ್ನಡ ಚಿತ್ರಕ್ಕೆ ಕರೆದಿರ್ತಕ್ಕಂಥ ಶಾಪವನ್ನು ಮುಕ್ತ ಮಾಡುವಂಥ ದೃಷ್ಟಿಯಲ್ಲಿ ಈ ಚಿತ್ರ ಬಿಡುಗಡೆ ಆಗಿದೆ. ಡೆವಿಲ್ ಅಂತ ಚಿತ್ರ ಇರ್ಬೋದು, ಬೇರೆಯವ್ರಿಗೆ ಇದು ಡೆವಿಲ್ ಆಗುತ್ತೆ, ಕನ್ನಡ ಚಿತ್ರರಂಗಕ್ಕೆ ಏಂಜಲ್ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ ಸರ್. ಈ ಹಿಂದಿನ ದಿನಗಳಲ್ಲಿ ಈ ಒಂದು ಸಂಸ್ಥೆ ಏನಿದೆಯೋ, ಈ ಒಂದು ಚಿತ್ರಮಂದಿರದ ಮಾಲೀಕರು ಹೇಳಿದರು ಯಾವುದೇ ರೀತಿ ಕಲೆಕ್ಷನ್ ಇಲ್ದಿರೋ ಚಿತ್ರಮಂದಿರಗಳನ್ನ ಮುಚ್ಚಬೇಕಾಗಿರೋ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತಾರೆ. ಆದರೆ ಇವತ್ತಿನ ದಿನ ನೋಡ್ತಿರೋದಾದರೆ ಈ ಚಿತ್ರಮಂದಿರದ ಮಾಲೀಕರು ಯಾವ ರೀತಿಯಲ್ಲಿ ಖುಷಿಯಾಗಿರ್ಬೋದು ಸರ್? ನೋಡಿ, ಆ್ಯಕ್ಚುಲಿ ಎಲ್ಲ ಚಲನಚಿತ್ರ ದರ್ಶನ್ ಫಿಲಮ್ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ದರ್ಶನ್ ಅವ್ರಿಗೆ ಇರ್ತಕ್ಕಂಥ ಅಭಿಮಾನಿ ಬಳಗನೇ ಬೇಗ. ಡಾಕ್ಟರ್ ರಾಜ್ಕುಮಾರ್ಗೆ ಯಾವ ರೀತಿ ಇತ್ತೋ ಅದೇ ರೀತಿ ಅಭಿಮಾನಿ ಬಳಗ ಅಂಬರೀಷ್ ಅವ್ರಿಗಿತ್ತು. ಅಂಬರೀಷ್ ಅವರ ನಂತರ ಯಾರು ಅನ್ನೋ ಪ್ರಶ್ನೆಗೆ ದರ್ಶನ್ ಅವರು ಉತ್ತರವಾಗಿದ್ದಾರೆ ಇವತ್ತು ಎಲ್ಲ ಪ್ರದೇಶದಲ್ಲೂ. ಯಾಕೆಂದರೆ ನಾನು ಇರೆಸ್ಪೆಕ್ಟಿವ್ ಆಫ್ ಅಭಿಮಾನಿಗಳು, ಎಲ್ಲ ಅಭಿಮಾನಿಗಳು ದರ್ಶನ್ ಅವರನ್ನು ಪ್ರೀತಿಸ್ತಕ್ಕಂಥ ಅಭಿಮಾನಿಗಳಿರೋದ್ರಿಂದ ಇವತ್ತು ಚಿತ್ರರಂಗದಲ್ಲಿ ಈ ವಾತಾವರಣ ಕಾಣ್ತಾ ಇದೆ. ಬಟ್ ಎಲ್ಲ ನಾಯಕರು ದರ್ಶನ್ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವ್ರ ಚಿತ್ರಗಳು ಒಂದು ವಾರ ಒಂದು ಶೋ ನಡೀತಾ ಇರ್ತಕ್ಕಂಥದ್ದು. ಇದು ಒಂದು ವಾರ ಬುಕ್ ಆಗಿದೆ ಅಂತಕ್ಕಂಥದ್ದು ಎಷ್ಟು ಸಾವಿರ ಸ್ಕ್ರೀನ್ಗಳಲ್ಲಿ ನಡೀತಾ ಇದೆ ಅದನ್ನು ನೋಡಿದಾಗ ದರ್ಶನ್ ಅವರ ಅಭಿಮಾನಿಗಳು ಇನ್ನೂ ಜೀವಂತವಾಗಿದ್ದಾರೆ. ಅವರ ಅಭಿಮಾನಿಗಳ ಆ ಶ್ರೀರಕ್ಷೆಯಿಂದನೇ ಅವ್ರು ಇನ್ನೂ ಯಶಸ್ವಿ ಮತ್ತು ಎಲ್ಲ ರೀತಿಯ ಕಷ್ಟಗಳಿಂದ ಬಿಡುಗಡೆಯಾಗಿ ಬಂದು ನಾಡಿನ ಜನತೆಗೆ ಸೇವೆ ಮಾಡಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಸ್ನೇಹಿತರೆ, ಈ ಒಂದು ಹೇಳುವಂಥ ಮಾತು ಬಹಳ ಅದ್ಭುತವಾಗಿದೆ. ಈ ರೀತಿ ಹೇಳುವಂಥಷ್ಟು ಅಕ್ಷರಾಂಶ ಎಷ್ಟೋ ಸತ್ಯವಾಗಿರುವಂಥ ಮಾತುಗಳು. ಹಾಗಾಗಿ ಇನ್ನು ಈ ಕನ್ನಡದ ಚಿತ್ರರಂಗದಲ್ಲಿ ಉಳಿದಿದೆ ಅದು ಅಂದರೆ ಅದು ದಾಸನ ಭಕ್ತಿನೇ ಹೇಳ್ಬೋದು, ಅಭಿಮಾನಿಗಳ ಮೇಲೆ ಇಟ್ಟಿರೋದು. ಧನ್ಯವಾದಗಳು.